ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಪಕರ್ತರಿ ಯೋಗ ಅಂದರೆ ಏನು, ಈ ಯೋಗದ ಜಾತಕದವರ ಬದುಕು ಹೇಗಿರುತ್ತೆ, ಹಾಗೆಯೇ ಈ ದಿನದ ವಿಶೇಷತೆ ಮತ್ತು ರಾಶಿ ಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ, ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡಿ. ಖಂಡಿತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ, ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ, ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಎಲ್ಲ ವೀಕ್ಷಕರಿಗೂ, ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ಹಾಗೆ ದೇಶವನ್ನು ಕಾಯುವ ಪ್ರತಿಯೊಬ್ಬ ಸೇವಾನಿರತರಾಗಿರ್ತಕ್ಕಂಥ ಸೇವಾ ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ಅವರೆಲ್ಲರ ಬದುಕನ್ನು ಕೂಡ ಹಸನಾಗುವ ಹಾಗೆ ಜಗದಂಬೆ ಅವಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ, ವಿಶೇಷವಾಗಿ ನಮ್ಮ ಎಲ್ಲ ಚಾಲಕ ಸನ್ಮಿತ್ರರು ಕೂಡ ಜಾಗೃತಿಯಾಗಿ ವಾಹನ ಚಾಲನೆ ಮಾಡ್ತಕ್ಕಂಥದ್ದನ್ನು ರೂಢಿಸಿಕೊಳ್ಳಿ. ಎಷ್ಟೇ ಆತರವಿದ್ದರೂ ಕೂಡ ನಿಧಾನವೇ ಪ್ರಧಾನವಾದದ್ದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಬದುಕನ್ನು ಸಮೃದ್ಧವಾಗಿಟ್ಕೊಳ್ಳಿ ಅಂತಕ್ಕಂಥ ಒಂದು ಸದುದ್ದೇಶದ ಮಾತನ್ನು ಹೇಳುತ್ತಾ, ಇವತ್ತಿನ ವಿಶ್ವಾವಸನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿರ ಋತುವಿನ ಫಾಲ್ಗುಣ ಮಾಸ, ಇನ್ನು ವಿಶೇಷವಾಗಿ ಶುಕ್ಲ ಪಕ್ಷದ ದಶಮಿ ತಿಥಿ ಇರ್ತಕ್ಕಂಥದ್ದು ಗುರುವಾರ, ಮೃಗಶಿರ ನಕ್ಷತ್ರ. ಇವತ್ತಿನ ಸುಯೋಗ ಏನಪ್ಪ ಅಂದರೆ ಗುರು ಮತ್ತು ಚಂದ್ರರ ಸಂಯೋಜನೆ ಇರ್ತಕ್ಕಂಥದ್ದು, ಕಾಲಪುರುಷನ ಜಾತಕದಲ್ಲಿ ತೃತೀಯ ಭಾವದಲ್ಲಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಯಾವೆಲ್ಲ ನಮ್ಮ ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮಗಳು ನಮ್ಮ ಮನೆಯ ಮೇಲೆ ನಿತ್ಯ ನಿರಂತರವಾಗಿ ತನ್ನ ದಾಳಿಯನ್ನು ಮಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಕೆಲವರು ಸಂಪಾದನೆ ಸಮೃದ್ಧವಾಗಿದ್ದರೂ ಕೂಡ ಮನೆಯಲ್ಲಿ ಒಂದೇ ಒಂದು ಬಿಡುಗಾಸನ್ನು ಕೂಡ ಇಡಲಿಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗದೆ ಇರತಕ್ಕಂಥದ್ದಾಗಿರುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ದುಡಿತಾ ಇರತಕ್ಕಂಥ ಹಣ ಎಲ್ಲ ಕೂಡ ಪೋಲಾಗ್ತಾ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಇದಕ್ಕೆ ಕಾರಣ ಏನಪ್ಪ ಅಂದರೆ, ಮುಖ್ಯವಾಗಿ ಧನಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನು ಗುರು ಆದುದರಿಂದ ಆ ಗುರುವಿನ ಅನನ್ಯವಾದ ಪ್ರಾರ್ಥನೆ, ಗುರುವಿನ ಒಂದು ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮ್ಮ ಬದುಕಿಗೆ ಅದೆಷ್ಟೋ ನಕಾರಾತ್ಮಕ ಚಿಂತೆಗಳು ದೂರಾಗಿ ಸಕಾರಾತ್ಮಕದ್ದು ಮತ್ತು ಧನಾಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗಿ ಏನು ಮಾಡಬೇಕಪ್ಪ ಅಂದರೆ, ವಿಶೇಷವಾಗಿ ಗುರುವಾರದ ದಿವಸ ಬೆಳಗ್ಗೆ 6ರಿಂದ 7ರವರೆಗೆ ಈ ಒಂದು ಗುರುಹೋರ ಬರುತ್ತೆ. ಅರ್ಕ ಶುಕ್ರ ಬುಧಶ್ಚಂದ್ರ ಮಂದಜೀವ ದರಾಸುತ ಅಂಥೇಳಿ ಆ ಹೋರೆಯಲ್ಲಿ ಬಹಳ ಮುಖ್ಯವಾಗಿ ಗುರುವಿನ ಹೋರೆಯಲ್ಲಿ ಮನೆಯಲ್ಲಿ ಎಲ್ಲವನ್ನು ಕೂಡ ಶುದ್ಧಿಯನ್ನು ಮಾಡಿ ಅರಿಶಿಣದ ನೀರು, ಸ್ವಲ್ಪ ಪಚ್ಚಕರ್ಪೂರವನ್ನು ಹಾಕಿ ಅರಿಶಿಣದ ನೀರನ್ನು ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಿ, ಜೊತೆಗೆ 21 ₹1 ಕಾಯಿನ್ಸನ್ನು ಅರಿಶಿಣದ ನೀರಲ್ಲಿ ಹಾಕಿ ಈಶಾನ್ಯ ಮೂಲೆಯಲ್ಲಿ ಗುರುವನ್ನು ಪ್ರಾರ್ಥನೆ ಮಾಡಿ, ಎಲ್ಲಾದರೂ ಭೂಮಿ ಮೇಲೆ ಕೆಳಗಡೆ ಒಂದು ಜಾಗವನ್ನು ನಿಗದಿ ಮಾಡಿ ಆ ಸ್ಥಳದಲ್ಲಿ ಇಟ್ಟು ಗುರುವಾರದ ದಿವಸ ವಿಶೇಷವಾಗಿ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಿಮ್ಮ ಗುರುವಾದರೂ ಪರವಾಗಿಲ್ಲ, ಯಾಕೆಂದರೆ ಕುಲಗುರುಗಳಿರ್ತಾರೆ, ಆರಾಧನೆ ಮಾಡ್ತಕ್ಕಂಥ ಗುರುಗಳಿರ್ತಾರೆ, ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯರು, ಶ್ರೀಧರರು, ಹೀಗೆ ನಮ್ಮನ್ನು ಜ್ಞಾನದೊಳಗೆ ಕರ್ಕೊಂಡು ಹೋಗುವಂಥ ಎಲ್ಲ ಗುರುಗಳನ್ನು ಕೂಡ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಆರ್ಥಿಕ ವಿಚಾರವನ್ನು ಗುರುಗಳಿಗೆ ಸಮರ್ಪಣೆ ಮಾಡಿ. ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ನಮಗೊಂದು ವಾಕ್ಯ ಉದ್ಘೋಷವಾಗುತ್ತೆ, ರಾಯರಿದ್ದಾರೆ ಅಂತಕ್ಕಂಥದ್ದು. ಹಾಗೆ ಗುರು ದತ್ತಾತ್ರೇಯರು ಕೂಡ ಅಥವಾ ಸಾಯಿನಾಥರು, ಏಕೆಂದರೆ ಸಾಯಿಬಾಬರು ಕೂಡ ಒಂದು ಅವತಾರ ಪುರುಷರಾಗಿರೋದ್ರಿಂದ ಸಾಯಿನಾಥರನ್ನು ಕೂಡ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಗುರುವಾರ ಸಾಧ್ಯವಾದಷ್ಟು ಸಾತ್ವಿಕವಾದ ಆಹಾರವನ್ನು ಸ್ವೀಕಾರವನ್ನು ಮಾಡಿ ಮನಸ್ಸನ್ನು ಸಾತ್ವಿಕವಾಗಿಟ್ಕೊಂಡು ಈ ಪರಿಹಾರವನ್ನು ಮಾಡಿ, ನಿಮಗೆ ಅರಿವಿಲ್ಲದ ಹಾಗೆ
ದುಡ್ಡಿನಲ್ಲಿರ್ತಕ್ಕಂಥ ಅಂದರೆ ಹಣಕಾಸಿನ ವಿಚಾರದಲ್ಲಿರ್ತಕ್ಕಂಥ ಆರ್ಥಿಕ ಸ್ಥಿತಿ ನಿಮಗೆ ಉತ್ತಮದಾಯಕವಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇರಲ್ಲ. ಅನುಭವದ ಮಾತು ಮಾಡಿ ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸ್ಕೊಳ್ಳಿ. ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತು ಮಾನವ. ಎಲ್ಲರ ಬದುಕು ಕೂಡ ಸನ್ಮಂಗಳದಾಯಕವಾಗಿರಲಿ, ಲೋಕವೆಲ್ಲವೂ ಕೂಡ ಸುವೃಷ್ಟಿಯಾಗಿರಲಿ ಅಂತೇಳಿ ಗ್ರಹಗಳ ಪ್ರಾರ್ಥನೆ, ನಿಮ್ಮೆಲ್ಲರ ಬದುಕು ಆನಂದವಾಗಿರಲಿ ಅಂತೇಳಿ ಇವತ್ತಿನ ವಿಶೇಷವಾಗಿ ಗುರುಗಳ ಪ್ರಾರ್ಥನೆ ಮಾಡುತ್ತಾ ಈ ಒಂದು ರಾಶಿಫಲವನ್ನು ನೋಡಿಕೊಳ್ಳೋಣ. ಓಂ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಯೇ ನಮಃ. ಗುಂ ಗುರುಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ಇವತ್ತಿನ ಮೇಷರಾಶಿಯ ಫಲವನ್ನು ನೋಡಿದಾಗ 3ನೇ ಭಾವದಲ್ಲಿ ವಿಶೇಷವಾಗಿ ಗುರು ಮತ್ತು ಚಂದ್ರನ ಸಂಯೋಜನೆ ಇರತಕ್ಕಂಥದ್ದು. ಪಂಚಮದಲ್ಲಿ ಕೇತುಯುಕ್ತನಾಗಿರ್ತಕ್ಕಂಥ ಅದರಲ್ಲೂ ಕೂಡ ಭಾಗ್ಯಭಾವದಲ್ಲಿ ಇವತ್ತಿನ ದಿವಸ ಮಾಂದಿ ಸಂಯೋಜನೆ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಏನಪ್ಪ ಅಂದರೆ ಇವತ್ತಿನ ದಿವಸ ಮೇಷರಾಶಿಯವರು ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡಾದಿಗಳು, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಏನಾದರೂ ಕೂಡ ವಿರಸಗಳು ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಎಚ್ಚರ ವಹಿಸಿ. ವೃತ್ತಿರಂಗದಲ್ಲೂ ಕೂಡ ಸ್ವಲ್ಪ ಮಾನಸಿಕವಾದದ್ದು ಏನೋ ಕೆಲಸ ಕಾರ್ಯಾದಿಗಳಲ್ಲಿ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಆದರೆ ತಾಯಿ ಮತ್ತು ಸೋದರ ಅಥವಾ ತಂಗಿಯಿಂದ ಸಹಕಾರ ಸಿಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ, ಓಂ ಗುಂ ಗುರುಭ್ಯೋ ನಮಃ ಅಂತಕ್ಕಂಥ ಗುರುವಿನ ಮಂತ್ರ, ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ವಿಶೇಷವಾಗಿ ಧನಭಾವದಲ್ಲಿ ಗುರು ಮತ್ತು ಚಂದ್ರರ ಸಂಯೋಜನೆ ಇರತಕ್ಕಂಥದ್ದು, ವಿಶೇಷವಾಗಿ ಚತುರ್ಥ ಭಾವದಲ್ಲಿ ಕೇತು ಇರತಕ್ಕಂಥದ್ದು, ಅದರಲ್ಲೂ ಕೂಡ ದಶಮ ಭಾವಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳು ಸಿಗ್ತಕ್ಕಂಥದ್ರಿಂದ ವೃತ್ತಿರಂಗದಲ್ಲಿ ಇವತ್ತಿನ ದಿವಸ ಹೊಸ ಚೇತನ ಸಿಗ್ತಕ್ಕಂಥದ್ದಾಗಿರುತ್ತೆ. ಹೊಸ ವ್ಯವಹಾರಗಳನ್ನು ಮಾಡಬೇಕಂತಕ್ಕಂಥ ಮನಸ್ಥಿತಿ ಇರತಕ್ಕಂಥವರು ಪ್ರಾರಂಭಿಸುವುದರಲ್ಲಿ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದು. ಗೃಹ ಪ್ರವೇಶ, ಮುಂಜಿ, ನಾಮಕರಣ ಇತ್ಯಾದಿ ಕಾರ್ಯಕ್ರಮಗಳಿಗೆ ಇವತ್ತಿನ ದಿವಸ ಭಾಗ್ಯಗಳಾಗುವಂತಹ ಸುಯೋಗ, ಬಂಧು ಮಿತ್ರರೊಟ್ಟಿಗೆ ಸಮಯವನ್ನು ವ್ಯಯಿಸುವಂತಹ ಸುಯೋಗ ವೃಷಭರಾಶಿಯವರಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ದಿವಸ. ಹಾಗಾಗಿ ಗುರುಗಳ ದರ್ಶನ, ಗುರು ರಾಘವೇಂದ್ರರ ಪ್ರಾರ್ಥನೆ ವೃಷಭರಾಶಿಯವರಿಗೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ಇವತ್ತಿನ ದಿವಸ ಸ್ವಲ್ಪ ಮನಸ್ಸಿನ ಮೇಲೆ ಯಾವುದೋ ಚಿಂತೆ ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಹಿಸಿ. ವಿಶೇಷವಾಗಿ ಮಕ್ಕಳ ವಿಚಾರದಲ್ಲಿ ಏನಾದರೂ ಕೂಡ ಒಂದು ಅಭದ್ರತೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇವತ್ತಿನ ದಿವಸ ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ವಿಶೇಷವಾಗಿ ಗುರುಗಳ ದರ್ಶನವನ್ನು ಮಾಡಿ ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ವಿಶೇಷವಾಗಿ ತುಳಸಿ ಅರ್ಚನೆ ಮಾಡಿಸೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕರಾಶಿ. ಕಟಕರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಆರ್ಥಿಕ ವಿಚಾರಾದಿಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಅಧಿಕ ಖರ್ಚಿರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ಮಿತ್ರರು ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಸ್ವಲ್ಪ ಎಚ್ಚರವಾಗಿರಿ. ಕಟಕರಾಶಿಯವರು ಇವತ್ತಿನ ದಿವಸ ಮೇಧ ದಕ್ಷಿಣಾಮೂರ್ತಿಯುಕ್ತವಾಗಿ ಕುಲಗುರುಗಳ ದರ್ಶನವನ್ನು ಮಾಡಿ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಗುರುಜಿ. ಇನ್ನು ಕಾರ್ಯಕ್ರಮದ ಮೊದಲೇ ತಿಳಿಸಿದಂತೆ ಪಾಪಕರ್ತರಿ ಯೋಗ ಅಂದರೆ ಏನು ಗುರುಜಿ? ಜಾತಕದಲ್ಲಿ ಜಾತಸ್ಯ ಮರಣಂ ಇದ್ರುವಹ ಅಂತೇಳಿ, ಅಂದರೆ ಜಾತಕ ಅಂದರೆ ಏನಪ್ಪ ಅಂದರೆ ನಾವು ಹುಟ್ಟಿದಾಗನಿಂದ ನಮ್ಮ ಅಂತ್ಯದವರೆಗೆ ಸಾವು ಅಂತಕ್ಕಂಥದ್ದು ಆವರಿಸೋ ತನಕ ಬದುಕಿನ ಜಂಜಾಟದಲ್ಲಿ 4 ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಘಟ್ಟಗಳಿರುತ್ತೆ. ಅದು ಯಾವ್ಯಾವಪ್ಪ ಅಂದರೆ ಬಾಲ್ಯಾವ್ಯವಸ್ಥೆ, ಯೌವನ ವ್ಯವಸ್ಥೆ, ಕೌಮೋದ ವ್ಯವಸ್ಥೆ, ವೃದ್ಧಾಪ್ಯ ವ್ಯವಸ್ಥೆ ಅಂತಕ್ಕಂಥದ್ದು. ಈ ವ್ಯವಸ್ಥೆ ಅಂತಕ್ಕಂಥದ್ರಲ್ಲಿ ಇದರಲ್ಲಿ ಶಾಸ್ತ್ರದಲ್ಲೂ ಕೂಡ ಕ್ರಮಲಿಖಿತ ಏನಪ್ಪ ಇದೆ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂಥದ್ದು. ಏನಿದು ಧರ್ಮ ಅರ್ಥ ಕಾಮ ಮೋಕ್ಷ? ನಾವೇನಂತೀವಿ ಅಂದರೆ ಧರ್ಮಪ್ರದವಾಗಿ ಸಂಪಾದನೆ, ಮುಖ್ಯವಾಗಿ ಕಾಮನೆಗಳಿಗೆ ವೃದ್ಧಿ ಆಗಲಿ, ಅದರಿಂದ ಧರ್ಮ ವೃದ್ಧಿ ಆಗಲಿ, ನಮಗೆ ಬೇಕಾಗಿರ್ತಕ್ಕಂಥ ಮೋಕ್ಷ ಸಿಗುವ ಆಗಲಿ ಅಂತಕ್ಕಂಥದ್ದು ಅದು ಅಹಿತ್ಯ ಇರ್ತಕ್ಕಂಥದ್ದು. ಆದರೆ ಈ ಧರ್ಮಾರ್ಥ ಕಾಮ ಮೋಕ್ಷ ಅಂತಕ್ಕಂಥದ್ದು ಏನಪ್ಪ ಅಂದರೆ ಮೊದಲನೇದಾಗಿ ಧರ್ಮ ಅಂದರೆ ತಂದೆ ತಾಯಿಗಳು. ಒಳ್ಳೆ ಧರ್ಮಪ್ರದವಾಗಿರ್ತಕ್ಕಂಥ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟೋದೇ ನಮಗೆ ಪರಮ ಸೌಭಾಗ್ಯ, ಮನುಷ್ಯನಿಗೆ ಮೊದಲನೇ ಸೌಭಾಗ್ಯ. ಯಾಕೆಂದರೆ ಸನ್ಮಾರ್ಗದಲ್ಲಿ ತಂದೆ ತಾಯಿಗಳು ನಮ್ಮನ್ನು ಕರ್ಕೊಂಡು ಹೋಗುವ ಮಾರ್ಗ ಇದ್ದಾಗ, ಅವರು ಸನ್ಮಾರ್ಗದಲ್ಲಿದ್ದಾಗ ಮೊದಲನೇ ಭಾಗ್ಯ ವೃದ್ಧಿ ಆಗುತ್ತೆ. ಎರಡನೇ ಭಾಗ್ಯ ಏನಾಯಿತು? ಅರ್ಥಭಾವ. ಅರ್ಥ ಅಂದರೆ ಧನ ಅಂತಕ್ಕಂಥದ್ದು. ಧನ ಅಂದರೆ ಚಲಾವಣೆ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಬದುಕು ಕೂಡ ನಿತ್ಯ ನಿರಂತರವಾಗಿ ನೀರಿನ ಹಾಗೆ ಚಲಾವಣೆ ಆಗ್ತಾ ಇರಬೇಕು. ನೀರಿನ ಹಾಗೆ ಚಲಾವಣೆ ಆಗದೆ ಒಂದು ಕಡೆ ಸೇರ್ಕರಣೆ ಆದಾಗ ಅದು ಇನ್ನೊಬ್ರಿಗೂ ಉಪಕಾರ ಆಗಲ್ಲ, ಅವ್ರಿಗೂ ಉಪಯೋಗ ಆಗಲ್ಲ. ಹೀಗೆ ಆಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ನೀರು ಬದುಕಿನುದ್ದಕ್ಕೂ ನಮಗೆ ಬೇಕಾಗಿರುವ ವಸ್ತುವ ಹಾಗೆ ನಮ್ಮ ಬದುಕು ಅರ್ಥ ಅಂತಕ್ಕಂಥದ್ದು
ಮನಸ್ಸಿನ ಎಲ್ಲ ಸಂಬಂಧಗಳನ್ನು ಬೆಸೆಯತಕ್ಕಂಥದ್ದೇ ಅರ್ಥ ಅಂತಕ್ಕಂಥದ್ದು. ಇನ್ನು ಮೂರನೇದಾಗಿ ಏನಾಗುತ್ತೆ, ಕಾಮ ಅಂತಕ್ಕಂಥದ್ದು. ಈ ಕಾಮ ಅಂತಕ್ಕಂಥದ್ದು ಏನು ಮುಖ್ಯವಾಗಿ ಅಂದರೆ ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು ಸಿಗ್ತಕ್ಕಂಥದ್ದು, ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಕೂಡ ಪಡ್ಕೊಳ್ತಕ್ಕಂಥದ್ದು ಕೂಡ ಕಾಮಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಮೋಕ್ಷವನ್ನು ಆಮೇಲೆ ತಿಳ್ಕೊಳ್ಳೋಣ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಮತಾ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಬಸವಟಿಯಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್ ನಮ್ಮ ಜಮೀನ್ ಬಗ್ಗೆ ಫಸಲು. ನಿಮ್ಮ ಧ್ವನಿ ಸ್ಪಷ್ಟವಾಗಿಲ್ಲಮ್ಮ, ಟಿವಿ ನೋಡ್ತಾ ಮಾತಾಡಬೇಡಿ. ಇಲ್ಲ ಮೇಡಮ್, ಹೊರಗಡೆ ಬರ್ತೀನಿ. ಹಾಂ, ಓಕೆ. 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 6 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ಅಮ್ಮ, ಹೇಗಿದ್ದೀರಾ? ಮೇಡಮ್ ಗುರುಜಿ ಚೆನ್ನಾಗಿದೆ. ತಾಯಿ, ಏನು ನಿಮ್ಮ ಪ್ರಶ್ನೆ? ಜಮೀನಲ್ಲಿ ಏನೇ ಮಾಡಿ ಅಮ್ಮ, ಏನೋ ನಿಮ್ಮದು, ಯಾಕಂದರೆ ನಮಗೆ ಸ್ಪಷ್ಟವಾಗಿ ಧ್ವನಿ ಕೇಳಿಸ್ತಾ ಇಲ್ಲ ತಾಯಿ. ಸ್ವಲ್ಪ ಯಾವುದಾದ್ರೂ ಇದು ನೆಟ್ವರ್ಕ್ ಸಿಗೋ ಸ್ಥಳದಲ್ಲಿ ನಿಂತ್ಕೊಂಡು ಮಾತನಾಡಿ. ಬರ್ತೀನಿ ಗುರುಜಿ, ಹೊರಗಡೆ. ಅದೇಮ್ಮ, ಏನು ನಿಮ್ಮ ಪ್ರಶ್ನೆ ತಾಯಿ? ಗುರುಜಿ ನಮ್ಮ ಏನೋ ಆಗ್ತಾ ಇಲ್ಲ. ಯಾವುದೇ ಮದುವೆ ವಿಚಾರನಾ? ಜಮೀನ್ ವಿಚಾರ, ಹಣಕಾಸಿನ. ಓಕೆ, ಜಮೀನ್ ವಿಚಾರದಲ್ಲಿ ಏನೋ ಸಮಸ್ಯೆಗಳಿದ್ದಾವೆ ಅಲ್ವಾ? ಅಂದ್ರೆ ಸಂಬಂಧಗಳಲ್ಲಿ ಸಮಸ್ಯೆ ಇದೆಯಾ? ಕೋರ್ಟ್ನಲ್ಲಿ ಇದೆಯಾ? ನೀವು ಸೂಚನೆ ಮಾಡಿರುವ ಸಂಖ್ಯೆಗೆ ಅನುಸಾರವಾಗಿ ನಾವು ಆಲೋಚನೆ ಮಾಡಿದಾಗ ಏನಪ್ಪ ಅಂದರೆ ಆ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಏನೋ ಕಲುಷಿತ ಕಂಡಿದೆ ಅಂತಕ್ಕಂಥದ್ದು. ಅಂದರೆ ಏನೋ ಅಪೇಕ್ಷೆಗಳು ಹೆಚ್ಚಾಗಿದ್ದಾಗ ಅದರಿಂದ ಈ ಸಮಸ್ಯೆ ಬರ್ತಾ ಇದೆ. ಅಂದರೆ ಹಣಕಾಸಿನ ವಿಚಾರದಲ್ಲೋ ಅಥವಾ ನೀವು ಇಬ್ಬಾಗಗಳನ್ನು ಮಾಡಿಕೊಳ್ಳೋ ವಿಚಾರದಲ್ಲೋ ಏನೋ ಸಮಸ್ಯೆಗಳು ಬಂದಿದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ನೀವು ಒಂದು ಕೆಲಸ ಮಾಡಿ, ಕುಲದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಪ್ರತಿ ಶನಿವಾರ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ವಿಶೇಷವಾಗಿ ನಿಮ್ಮ ಶಕ್ತ್ಯಾನುಸಾರದಲ್ಲಿ ರಸಾಯನವನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿ, ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚುವ ವ್ಯವಸ್ಥೆಯನ್ನು ಮಾಡಿ, ಆಂಜನೇಯನ ಸನ್ನಿಧಾನದಲ್ಲಿ ನಿಮಗೆ ಅನುಕೂಲ ಇದ್ದರೆ 28 ಪ್ರದಕ್ಷಿಣೆ ಹಾಕಿ 28 ನಿಮಿಷಗಳ ಕಾಲ ಆಂಜನೇಯನ ಸನ್ನಿಧಾನದಲ್ಲಿ ಆಸೀನರಾಗಿ ನಿಮ್ಮ ಪ್ರಾರ್ಥನೆಯನ್ನು ಆಂಜನೇಯನಿಗೆ ಸಲ್ಲಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಬಂಗಾರಮ್ಮ ಅಂತ. ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಕನಕಪುರದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ನಿಮ್ಮ ಮಗನ ಬಗ್ಗೆ ಕೇಳ್ಬೇಕು ಮೇಡಮ್. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 15 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಸ್ವಾಮಿ ನಮಸ್ಕಾರ ಸ್ವಾಮಿ, ಚೆನ್ನಾಗಿದ್ದೀವಿ ಸ್ವಾಮಿ. ತಾಯಿ ಒಳ್ಳೇದು ಮಾಡಲಿ. ಅಮ್ಮ, ಏನು ನಿಮ್ಮ ಪ್ರಶ್ನೆ ಇದೆ? ಮಗನ ಬಗ್ಗೆ ಕೇಳಬೇಕು ಸ್ವಾಮಿ, ಓದೋದ್ರ ಬಗ್ಗೆ. ಏನು ಮಾಡ್ಕೊಂಡಿದ್ದಾರೆ ಮಗ? ಮಗ ಇವಾಗ ಇಂಜಿನಿಯರ್ ಏನೋ ಓದ್ತಾವ್ರೆ, ಅವರು ಸರಿಯಾಗಿ ಓದ್ತಾ ಇಲ್ಲ. ಹುಡುಗರ ಸಂಘ ಜಾಸ್ತಿ. ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಕೂಡ ಮಕ್ಕಳ ಮೇಲೆ ಮೊದಲನೇದಾಗಿ ಅಪನಂಬಿಕೆ ಹೆಚ್ಚಿರುತ್ತೆ. ಏನು ಮಾಡ್ತಾರೋ ಅಂತಕ್ಕಂಥ ಭಯ ಅನ್ನೋದಕ್ಕಿಂತ ಮಿಗಿಲಾಗಿ ಅಪನಂಬಿಕೆ ಅಂತಕ್ಕಂಥದ್ದು. ಏನು ಮಾಡೋದಪ್ಪ, ಇಷ್ಟೆಲ್ಲ ಕಷ್ಟಪಟ್ಟು ಓದಿಸ್ತಾ ಇದ್ದೀವಿ, ಸರಿಯಾಗಿ ಓದ್ತಾರೋ ಇಲ್ಲವೋ ಅಂತಕ್ಕಂಥ ಆ ದುಗುಡತೆ ಪ್ರತಿಯೊಬ್ಬ ತಂದೆ ತಾಯಿಗಳಲ್ಲಿ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾದದ್ದು. ಹಾಗಾಗಿ ಚಿಂತೆ ಮಾಡೋ ಅಗತ್ಯ ಇಲ್ಲ. ತಿಳಿಸಿರ್ತಕ್ಕಂಥ ಸಂಖ್ಯೆಗೆ ಅನುಸಾರವಾಗಿ ನೀವೇನು ಮಾಡಬೇಕಪ್ಪ ಅಂದರೆ 13 ಮಂಗಳವಾರಗಳ ಕಾಲ ಆಂಜನೇಯನ ಸನ್ನಿಧಾನದಲ್ಲಿ ವಿಶೇಷವಾಗಿ ಹನುಮಾನ್ ಚಾಲಿಸ್ ಅಂತಕ್ಕಂಥದ್ದು ಬರುತ್ತೆ. ಅಥವಾ ಇಲ್ಲ ಅಂದರೆ ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಹನುಮತೆ ನಮಃ ಅಂತಕ್ಕಂಥ ಮಂತ್ರವನ್ನು ನಿಮ್ಮ ಮಗನ ಕೈಯಲ್ಲಿ ಪ್ರಾರ್ಥನೆ ಮಾಡಿಸಿ ಆಂಜನೇಯನ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ಅಥವಾ ಮಂಗಳವಾರ ಶ್ರೇಷ್ಠಪ್ರದವಾದದ್ದು, ಸಾಯಂಕಾಲ ಸಮಯದಲ್ಲಿ ಆಂಜನೇಯನ ದರ್ಶನವನ್ನು ಮಾಡಿಸಿ ಆಂಜನೇಯನಿಗೆ ತುಳಸಿ ಅರ್ಚನೆ ಮಾಡಿ ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ಸಿದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅಸಾಧ್ಯ ಸಾಧಯಾ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯಾ ಪ್ರಭು ಅಂತೇಳಿ ಆ ಎಲ್ಲ ಸಾಧನಾಯುಕ್ತವಾಗಿರ್ತಕ್ಕಂಥ ಕಾರ್ಯಾದಿಗಳು ಕೂಡ ಸಿದ್ಧಿಯಾಗುವ ಹಾಗೆ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಬಸವರಾಜ್ ಅಂತ ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಸ್ವಲ್ಪ ಜೋರ್ ಧ್ವನಿಯಲ್ಲಿ ಮಾತಾಡಿ. ಹೇಳಿ, ಯಾರ ಬಗ್ಗೆ ತಿಳ್ಕೋಬೇಕಿತ್ತು? ಮನೆ ಬಗ್ಗೆ ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ ಸರ್. 9 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಮನೆ ಬಗ್ಗೆ ಕೇಳಬೇಕು ಮೇಡಮ್. ಇದು ಮನೆ ಸ್ವಂತ ಮನೆನಾ?
ಒಂಬತ್ತು ಮೇಡಮ್ ಅವ್ರೆ. ಅಲ್ಲ, ಮನೆ ಸ್ವಂತ ಮನೆನಾ ಅಂದೆ? ಬಸವರಾಜ್ ಅವರೇ, ಟಿವಿ ನೋಡ್ತಾ ಮಾತಾಡಬೇಡಿ. ನಮಸ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಗಿದ್ದೀರಾ ಅಂದೆ? ಗುರುಜಿ, ಸ್ವಂತ ಮನೆ. ಮನೆ ಸ್ವಂತ ಮನೆನಾ? ಸ್ವಂತ ಮನೆ ಗುರುಜಿ. ಮನೆಯಲ್ಲಿ ಏನೋ ಸಮಸ್ಯೆ ಕಾಣ್ತಾ ಇದೆ. ಒಂದು ಕೆಲಸ ಮಾಡಿ, ಪ್ರತಿ ಅಮಾವಾಸ್ಯೆ ದಿವಸ ನಿಮ್ಮ ಮನೆಯಲ್ಲಿ ಗುರುಜಿ. ಏನಂದ್ರೆ ಗುರುಜಿ. ಗುರುಜಿ, ನಾನು ಹೇಳೋ ಪರಿಹಾರವನ್ನು ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಪ್ರತಿ ಅಮಾವಾಸ್ಯೆಗೆ ಸ್ನಾನ ಮಾಡೋದಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕಂದ್ರೆ 13 ರೂಪಾಯಿ ಕಾಯಿನ್ ತಗೊಳ್ಳಿ. ಪ್ರತಿ ಅಮಾವಾಸ್ಯೆ 21 ಅಮಾವಾಸ್ಯೆಗಳ ಕಾಲ 13 ರೂಪಾಯಿ ಕಾಯನ್ನು ತಗೊಂಡು ಕಾಯಿನ್ 1 ರೂಪಾಯಿ ಕಾಯಿನ್ನು ಮನೆಯಲ್ಲೆಲ್ಲ ನೀವು ಮನೆಗೆಲ್ಲ ಇಳಿ ತೆಗೆದು, ನಿಮಗೆ ಇಳಿ ತೆಗೆದು ಯಾವುದಾದ್ರೂ ಬುಡದಲ್ಲಿ ಅಂದರೆ ಗಿಡದ ಹಸಿರು ಗಿಡದ ಬುಡದಲ್ಲಿ ಹಾಕಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಪ್ರತಿ ಗುರುವಾರ ಸ್ವಲ್ಪ ಅರಿಶಿಣ ಮತ್ತು ವಿಶೇಷವಾಗಿ ಪಚ್ಚಕರ್ಪೂರವನ್ನು ಹಾಕಿ ಮನೆಯನ್ನೆಲ್ಲ ಸಾರಿಸಿ ನೀವು ಕೂಡ ಸ್ನಾನಕ್ಕೆ ಅದರ ಮಿಶ್ರಣವನ್ನು ಮಾಡಿ ಸ್ನಾನವನ್ನು ಮಾಡಿ ನಿಮ್ಮ ಎಲ್ಲ ಆರ್ಥಿಕವಾಗಿರ್ತಕ್ಕಂಥದ್ದು ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಏನಿದೆಯೋ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಗುರುಗಳೇ, ಇನ್ನು ಉಳಿದ ರಾಶಿ ಫಲಗಳ ಕುರಿತು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಪತ್ನಿಯೊಟ್ಟಿಗೆ ಸ್ವಲ್ಪ ವಿರಸಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ವಿದ್ಯಾರ್ಜನೆ ಮಾಡಬೇಕು ಅಂದ್ಕೊಂಡಿದ್ದಂಥವ್ರಿಗೆ ಏನೋ ಅಡೆತಡೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮನಸ್ಸಿನ ಮೇಲೆ ನಿಮಗೆ ಅದರ ಪ್ರಭಾವ ಬೀರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿದ್ಯಾರ್ಥಿಗಳಿಗೂ ಕೂಡ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯವರು ವಾಹನ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ವೃತ್ತಿರಂಗದಲ್ಲೂ ಕೂಡ ಬದಲಾವಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಮೇಧ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಮೇಲಧಿಕಾರಿಗಳಿಂದ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಸಿಕ್ಕಿದ್ದಾಗಿಯೂ ಕೂಡ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಮೇಲೆ ನಿರಂತರವಾಗಿರ್ತಕ್ಕಂಥ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಅದರಲ್ಲೂ ಕೂಡ ಇವತ್ತಿನ ದಿವಸ ವ್ಯವಹಾರ ವ್ಯಾಪಾರಾದಿಗಳಲ್ಲೂ ಕೂಡ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು, ಹಣ ಅಂತಕ್ಕಂಥದ್ದು ಅಂದರೆ ದುಡ್ಡು ಕಳುವಾಗ್ತಕ್ಕಂಥ ಸಂದರ್ಭ ಇರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಮೇಲಧಿಕಾರಿಗಳ ಸಹಕಾರದೊಂದಿಗೆ ಇವತ್ತಿನ ದಿವಸ ವಿನಮ್ರತೆ ಭಾವನೆಯಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಸುಸೂತ್ರವಾಗಿ ನೆರವೇರಿಸುವಂಥ ಅವಕಾಶ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕನ್ಯಾ ರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಜೊತೆಗೆ ಕುಲಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಅನಪೇಕ್ಷಿತವಾಗಿರ್ತಕ್ಕಂಥ ಯಾವುದೋ ನಿಮಗೆ ಸಂಬಂಧವಿಲ್ಲದೆ ಇರತಕ್ಕಂಥ ವಿಚಾರಾದಿಗಳಲ್ಲಿ ಏನಾದರೂ ಅಪಮಾನ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ಯಾವುದೋ ಸಾಮಾಜಿಕವಾಗಿರ್ತಕ್ಕಂಥ ಕಳಕಳಿ ಇಟ್ಕೊಂಡು ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದಂಥವರಿಗೆ ಇವತ್ತಿನ ದಿವಸ ಅವಮಾನ ಆಗ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ಪ್ರಾರ್ಥನೆಯೊಟ್ಟಿಗೆ ಗುರು ಸಾಯಿನಾಥರ ದರ್ಶನವನ್ನು ಮಾಡಿ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಅಣ್ಣ ತಮ್ಮಂದಿರೊಟ್ಟಿಗೆ ಏನಾದರೂ ಮನಸ್ತಾಪಗಳು ಬರ್ತಕ್ಕಂಥದ್ದು, ಅಕ್ಕ ತಂಗಿಯರೊಟ್ಟಿಗೆ ಏನಾದರೂ ಮನಸ್ತಾಪಗಳು ಬರ್ತಕ್ಕಂಥದ್ದು, ದೂರದ ಪ್ರಯಾಣದಲ್ಲಿ ಏನಾದರೂ ಅಡಚಣೆಗಳಾಗ್ತಕ್ಕಂಥದ್ದು, ಈ ರೀತಿಯಾಗಿ ಸ್ವಲ್ಪ ಮಾನಸಿಕವಾದಂಥ ಒತ್ತಡವು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಕುಲಗುರುಗಳ ಪ್ರಾರ್ಥನೆ, ಅದರಲ್ಲೂ ಕೂಡ ಮೇಧ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಪಾಪಕರ್ತರಿ ಯೋಗದ ಬಗ್ಗೆ ಮಾತನಾಡ್ತಿದ್ವಿ. ಇನ್ನು ಯೋಗದಲ್ಲಿ ಜನಿಸಿದವರ ಜಾತಕ ಹೇಗಿರುತ್ತೆ ಗುರುಜಿ? ದ್ವಾದಶ ಭಾವಗಳು ಅಂತ ಕರಿತೀವಿ. ನಮಗೆ ಜಾತಕದಲ್ಲಿ 12 ಭಾವಗಳು, 9 ಗ್ರಹಗಳು 12 ಭಾವಗಳಲ್ಲಿ ಸ್ಥಿತರಿರ್ತಾರೆ. ಇದರಲ್ಲಿ ಮುಖ್ಯವಾಗಿ ಜಾತಕ ಅಂತಕ್ಕಂಥದ್ದು ನಾವು ಯಾಕೆಂದರೆ ಮನುಷ್ಯನ ಹುಟ್ಟಿದಾಗಲೇ ಒಂದು ಪತ್ರಿಕೆಯನ್ನು ಬರೀತೀವಿ. ಜನನಿ ಜನ್ಮ ಸೌಖ್ಯಾನಾಂ ವರ್ಧನಿ ಕುಲ ಸಂಪದಂ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ ಅಂತೇಳಿ ಪತ್ರಿಕೆಯನ್ನು ಬರೆದಾಗ ಅಲ್ಲೇ ಎಲ್ಲ ಅವನ ಬದುಕಿನ ಉದ್ದಕ್ಕೆ ಇರಬಹುದಾದ ಎಲ್ಲ ಆಗು ಹೋಗುಗಳು ಅಲ್ಲೇ ಬರೆದು ಬಿಟ್ಟಿರ್ತೀವಿ. ಅಂದರೆ ನಾವು ಬರೆದಿರಲ್ಲ, ಆ ಗ್ರಹಾನುಕೂಲ ಅಂತಕ್ಕಂಥದ್ದು ಆ ಒಂದು ಏನು ನಾವು ಅವರ ಕಂಟೆಂಟ್ ಏನಿರುತ್ತೋ ಅದನ್ನು ನಾವು ಬರಿತೀವಿ, ಸಾರಾಂಶವನ್ನು ಬರಿತೀವಿ. ಅಲ್ಲಿ ಏನಪ್ಪ ಅಂದರೆ ಈ ಒಂದು 12 ಭಾವಗಳಲ್ಲಿ ಪಾಪಕರ್ತರಿ ಅಂದರೆ ಏನು, ಯಾವ ಶುಭಗ್ರಹವನ್ನು ಪಾಪಗ್ರಹಗಳು ಪೀಡನ ಮಾಡಿರ್ತಕ್ಕಂಥದ್ದು ಅಂದರೆ ಬಂಧನ ಮಾಡಿದ್ದಾಗ, ಮೊದಲನೇದಾಗಿ ಈಗ ಲಗ್ನ ಅಂತಕ್ಕಂಥದ್ದು ನಾವು ನಮ್ಮ ಗುಣಧರ್ಮಗಳನ್ನು ಶರೀರವನ್ನು ಲಗ್ನದಿಂದ ನೋಡ್ತೀವಿ. ಲಗ್ನಕ್ಕೆ ಭಾವಾಧಿಪತಿ ಆಗಿರ್ತಕ್ಕಂಥ 9ನೇ ಭಾವಾಧಿಪತಿ ಭಾಗ್ಯಾಧಿಪತಿ ಬಂದು ಲಗ್ನದಲ್ಲಿ ಕೂತ್ಕೊಂಡಿದ್ದ ಅಂತ ಇಟ್ಕೊಳ್ಳಿ. ಅವನ ಹಿಂದೆ ಮುಂದೆ ಪಾಪಗ್ರಹಗಳಿದ್ದರು. ಯಾವ ಪಾಪಗ್ರಹಗಳು? ರಾಹುಕೇತು ಶನಿ.
ಕುಜನೂ ಪಾಪಗ್ರಹನೇ, ಆದರೆ ಕುಜನ ಬೇರೆ ರೀತಿಯಲ್ಲಿ ತಗೊಳ್ತೀವಿ. ಶನಿಯೂ ಪಾಪಗ್ರಹನೇ, ಆದರೆ ಶನಿಯನ್ನು ಕರ್ಮಕಾರಕನು ಆಯುಕಾರಕನು ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಏನಪ್ಪ ಅಂದರೆ ನಿರಂತರವಾಗಿ ಅಪಸವ್ಯವಾಗಿ ಎಲ್ಲ ಕೆಲಸ ಕಾರ್ಯಾದಿಗಳನ್ನು ಉಲ್ಟಾ ಮಾಡ್ತಕ್ಕಂಥ ಗ್ರಹಗಳು ಯಾವುದಾದ್ರೂ ಇದ್ದರೆ ಅದು ರಾಹುಕೇತುಗಳು ಮಾತ್ರ. ಈ ಶನಿ ಮತ್ತು ರಾಹುಕೇತುಗಳ ಮಧ್ಯದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶನಿ ಮತ್ತು ರಾಹುವಿನ ಮಧ್ಯದಲ್ಲಿ ಒಂದು ಚಂದ್ರ ಬಂದ ಅಂತ ಇಟ್ಕೊಳ್ಳಿ. ಆವಾಗ ಚಂದ್ರ ಏನಾದರೂ ಲಗ್ನಕ್ಕೆ ಬಂದಾಗ ಮನಕಾರಕನಾಗಿರ್ತಕ್ಕಂಥ ಚಂದ್ರನಿದ್ದಾಗ ಅವರು ಯಾವ ಆಲೋಚನೆಯೂ ಕೂಡ ಶುಭಪ್ರದವಾಗಿರಲ್ಲ. ಅಂದರೆ ಕಾನ್ಫಿಡೆಂಟ್ ಲೆವೆಲ್ ತುಂಬ ಕಡಿಮೆ ಇರತಕ್ಕಂಥದ್ದಾಗಿರುತ್ತೆ. ದ್ವಿತೀಯ ಭಾವಕ್ಕೆ ಬಂದರು ಅಂತ ಇಟ್ಕೊಳ್ಳಿ, ಸಂಪಾದನೆಯಲ್ಲಿ ಎಷ್ಟೇ ಶ್ರಮ ವಹಿಸಿದ್ರೂ ಕೂಡ ಸಂಪಾದನೆ ಸಿಗದೆ ಇರತಕ್ಕಂಥದ್ದಾಗಿರುತ್ತೆ. ಈ ಥರ ಈ ಪಾಪಕರ್ತೃ ಯೋಗ ಅಂತಕ್ಕಂಥದ್ದು ನಾನು ಆಗಲೇ ಮೂರು ಭಾಗ್ಯಗಳನ್ನು ತಿಳಿಸಿದೆ. ಈಗ 4ನೇ ಭಾಗ್ಯ ಮೋಕ್ಷ ಭಾಗ್ಯ ಏನಪ್ಪ ಅಂದರೆ ಜೀವನದುದ್ದಕ್ಕೂ ಕೂಡ ನಾವು ಏನೆಲ್ಲ ಕಷ್ಟಗಳನ್ನು ಪಟ್ಟಾಗಲೂ ಕೂಡ ಶಾಸ್ತ್ರ ಏನು ಹೇಳುತ್ತಪ್ಪ ಅಂದರೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ ಹೇಳುತ್ತೆ. ಈ ದಯನೀಯವಾಗಿರ್ತಕ್ಕಂಥ ಬದುಕು ನಾವು ಜೀವನದುದ್ದಕ್ಕೂ ಅನುಭವಿಸ್ಬಿಟ್ಟು ಕೊನೆಯದಾದರೂ ಮೋಕ್ಷ ಸಿಗುತ್ತಾ ಅಂದರೆ ಖಂಡಿತ ಸಿಗುತ್ತೆ. ಯಾವಾಗ ನಾವು, ಯಾಕಂದರೆ ನಮ್ಮ ಬದುಕೆ ಪೂರ್ವಜನ್ಮಕೃತ ಪಾಪಂ ವ್ಯಾಧಿರೂಪೇಣ ಬಾಧೆಯೇತ್ ಅಂತ ಹೇಳುತ್ತೆ. ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಈಗ ಪಂಚಮಾಧಿಪತಿಗೆ ಏನಾದರೂ ಈ ಪಾಪಕರ್ತೃಯೋಗಗಳ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ, ಎಲ್ಲ ನಷ್ಟದಲ್ಲೇ ಇರ್ತಾರೆ. ಏನೇ ಪ್ರಯತ್ನ ಪಟ್ಟರು, ಈಗ ನಾವು ಕೆಲವರು ನೋಡ್ತೀವಿ, ಅವ್ರ ತಂದೆ ಒಳ್ಳೆ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ತಾರೆ, ಮಕ್ಕಳು ಯಾವುದೋ ಪೇಂಟ್ ಕೆಲಸನೋ ಯಾವುದೋ ಗ್ಯಾರೇಜ್ ಕೆಲಸನೋ ಅಥವಾ ಇನ್ಯಾವುದೋ ಒಂದು ಶೋರೂಮಲ್ಲಿ ಸಣ್ಣ ಕೆಲಸನೋ ಮಾಡ್ತಾ ಇರ್ತಕ್ಕಂಥವ್ರು. ಆದರೆ ಅವ್ರ ತಂದೆಗೆ ಅವರ ಮಕ್ಕಳನ್ನು ಸದೃಢವಾಗಿ ಮಾಡುವ ಎಲ್ಲ ಯೋಗ್ಯತೆ ಇದ್ದರೂ ಕೂಡ ಮಕ್ಕಳ ಜಾತಕದಲ್ಲಿ ಆ ಭಾಗ್ಯ ಇಲ್ಲದೆ ಇದ್ದಾಗ ವಂಚಿತರಾಗ್ತಾ ಇರ್ತಕ್ಕಂಥವ್ರಾಗ್ತಾರೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಲಕ್ಷ್ಮಣ್ ಅಂತ. ನಮಸ್ತೆ. ಮೇಡಮ್. ನಮಸ್ತೆ ಲಕ್ಷ್ಮಣ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾಂ, ಕೇಳಿದೆ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ರಾಯಚೂರಿಂದ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆ ಮೇಡಮ್, ಸ್ವಲ್ಪ ನಾವು ಮನೆಯಲ್ಲಿ ಒಳ್ಳೆ ಮಾಡಕ್ಕೆ ಹೋದ್ರೂ ಒಳ್ಳೆ ಆಗ್ತಾ ಇದೆ ಮೇಡಮ್. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. ರಾಯಚೂರಿಂದ ಮೇಡಮ್. ಟಿವಿ ನೋಡ್ತಾ ಮಾತಾಡಬೇಡಿ ಲಕ್ಷ್ಮಣ್ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ನನ್ನ ಬಗ್ಗೆ ಮೇಡಮ್, ನನ್ನ ಬಗ್ಗೆನೇ ತಿಳ್ಕೊಬೇಕು. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 6 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್ ಗುರುಜಿ. ಚೆನ್ನಾಗಿದ್ದೀರಾ ಗುರುಜಿ? ಬದುಕಿನಲ್ಲಿ ಎಕ್ಸ್ಪೆಕ್ಟೇಷನ್ಸ್ ನಮ್ಮ ಹತ್ರ ಪ್ರತಿಯೊಬ್ಬರಿಗೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಆದರೆ ಓವರ್ ಎಕ್ಸ್ಪೆಕ್ಟೇಷನ್ಸ್, ಈಗ ಆಸೆ ದುರಾಸೆ ಅಂತಕ್ಕಂಥದ್ದು, ಮನಸ್ಸು ಅಂತಕ್ಕಂಥದ್ದು, ಯಾಕಂದರೆ ಸಂಬಂಧ ಅಂತಕ್ಕಂಥದ್ದು ನಿರಂತರವಾಗಿ ಸಕ್ಕರೆ ನೀರಿನ ಹಾಗಿರ್ಬೇಕಂತೆ. ಈ ಸಂಬಂಧದಲ್ಲಿ ಒಡಕುಗಳು ಬರ್ತಕ್ಕಂಥ ಕಾರಣ ಏನಪ್ಪ ಅಂದರೆ ಮುಖ್ಯವಾಗಿ ನಾವು ತಗೊಳ್ಳುವಂಥ ನಿರ್ಧಾರಗಳು, ನಾವು ನಮ್ಮ ನಡೆ ನುಡಿ ಇವೆರಡರ ಬದುಕಿನಲ್ಲಿ ನಮ್ಮ ಬದುಕಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನಿಮ್ಮ ಸಮಸ್ಯೆ ಏನಪ್ಪ ಅಂದರೆ ಮಾನಸಿಕವಾದಂಥ ಒತ್ತಡ ಅಂತಕ್ಕಂಥದ್ದು. ಈ ಮಾನಸಿಕ ಒತ್ತಡ ಹೇಗೆ ಬರುತ್ತೆ? ಎಕ್ಸ್ಪೆಕ್ಟೇಷನ್ಸ್ ಹೆಚ್ಚಿರುತ್ತೆ, ಅಥವಾ ಯಾವುದೋ ಆ ಕೆಲಸ ನಿಮಿತ್ತವಾಗಿ ತೊಂದರೆ ನಿಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಬುಧವಾರದ ದಿವಸ ರಾಮಚಂದ್ರನ ಸನ್ನಿಧಾನ, ಇಲ್ಲಾಂದ್ರೆ ರಾಮರ ದೇವಸ್ಥಾನ ಇದೆಯಾ? ಒಂದು ಕೆಲಸ ಮಾಡಿ, ನೀವು 18 ಬುಧವಾರಗಳ ಕಾಲ ರಾಮಚಂದ್ರನ ದರ್ಶನವನ್ನು ಮಾಡಿ ತುಳಸಿ ಅರ್ಚನೆ ಮಾಡಿಸಿ, ಸಾಧ್ಯವಾದರೆ ನಿಮ್ಮ ಎಲ್ಲ ಕೋರಿಕೆಗಳನ್ನು ಪ್ರಾರ್ಥಿಸಿ ಆ ರಾಮಚಂದ್ರನಿಗೆ ಸೀತಾಮಾತೆ ಸಮೇತನಾಗಿರ್ತಕ್ಕಂಥ ಭರತ ಶತ್ರುಘ್ನರು ಆಂಜನೇಯನ ಸಮೇತನಾಗಿರ್ತಕ್ಕಂಥ ಎಲ್ಲ ಪರಿವಾರಕ್ಕೆ ನಿಮಗೆ ಅನುಕೂಲ ಇದ್ದು ಅದರ ಮಾಡುವ ಶಕ್ತಿ ಆ ಭಗವತಿ ನಿಮ್ಮಲ್ಲಿ ಕೊಟ್ಟಿದ್ದರೆ ಎಲ್ಲ ದೇವತೆಗಳಿಗೂ ಒಂದೊಮ್ಮೆ ಅಭಿಷೇಕವನ್ನು ಮಾಡಿಸಿ ನಿಮ್ಮ ಸೇವಾಭಾವದಿಂದ ವಸ್ತ್ರ ಅರ್ಪಣೆಯನ್ನು ಮಾಡುವಂಥ ವಸ್ತ್ರ ಕಾರ್ಯಕ್ರಮನ, ಅಂದರೆ ದೇವರಿಗೆ ವಸ್ತ್ರವನ್ನು ಪಂಚೆ ಶಲ್ಯ ಸೀರೆ ಎಲ್ಲವನ್ನು ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಈ 18 ಬುಧವಾರಗಳಲ್ಲಿ ಖಂಡಿತ ನಿಮ್ಮ ಬದುಕು ಯಾವುದಾದ್ರೂ ತಿರುಳಲ್ಲಿ ಹಸನಾಗ್ತಕ್ಕಂಥದ್ದಾಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಪ್ರಭು ಅಂತ ಹೇಳಿ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹೊಸದುರ್ಗ ಮೇಡಮ್, ಚಿತ್ರದುರ್ಗ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 27 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ, ನೀವು ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಅದು ಮರುಮದುವೆಗೆ ಅವಕಾಶ ಇದೆ ಅಂತ ಹೇಳ್ಬೇಕಾಯ್ತು. ಎಲ್ಲಿಗೆ? ಅದೇ ವಿಚ್ಛೇದನ ಆಗಿದೆ ನನಗೆ, ಎರಡನೇ ಮದುವೆ. ಖಂಡಿತ ಆಗುತ್ತೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಆದರೆ ನವೆಂಬರ್ ನಂತರದಲ್ಲೇ ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಪ್ರತಿ ಗುರುವಾರ ಯಾವುದಾದ್ರೂ ಗುರುಗಳ ಸನ್ನಿಧಾನದಲ್ಲಿ
ನಿಮ್ಮ ಎಲ್ಲ ಕೋರಿಕೆಗಳನ್ನು ಇಟ್ಟು ಅನನ್ಯವಾಗಿ ಲಡ್ಡು ಬರುತ್ತಲ್ವ, ಲಡ್ಡು ತಗೊಂಡು ಹೋಗಿ ಯಾವುದಾದ್ರು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ನಿಮ್ಮ ಶಕ್ತಿಯಾನುಸಾರದಲ್ಲಿ ಕೊಟ್ಟು ಅನನ್ಯವಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ನವೆಂಬರ್ ಅಷ್ಟೊತ್ತಿಗೆ ನಿಮಗೆ ಒಂದು ಒಳ್ಳೆಯ ಶುಭಪ್ರದವಾದ ಶುಭವಾರ್ತೆ ಸಿಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನುಳಿದ ರಾಶಿ ಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಗುರುವಿನ ಸಪ್ತಮ ದೃಷ್ಟಿ, ಚಂದ್ರನ ಸಪ್ತಮ ದೃಷ್ಟಿ ಇರ್ತಕ್ಕಂಥದ್ದು ಸ್ವಲ್ಪ ಪಾಲುದಾರಿಕ ವ್ಯವಹಾರಾದಿಗಳಲ್ಲಿ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ನ್ಯಾಯಯುತವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಜಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಆಲೋಚನೆ ಉಟ್ಕೊಂಡಿರ್ತಕ್ಕಂಥದ್ದು, ಸ್ವಲ್ಪ ಸಂಬಂಧಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಧನುರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ, ಗುರು ರಾಘವೇಂದ್ರರ ದರ್ಶನ, ಗುರು ದತ್ತಾತ್ರೇಯರ ದರ್ಶನ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಹೋದ್ಯೋಗಿಗಳೊಟ್ಟಿಗೆ ಏನಾದರೂ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಇರ್ತಕ್ಕಂಥದ್ದು, ಸರ್ಕಾರದ ಅಧಿಕಾರಿಗಳಿಗೆ ಇವತ್ತಿನ ದಿವಸ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಆಸ್ತಿ ವಿಚಾರಾದಿಗಳಲ್ಲೂ ಕೂಡ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ಮೇಧಾ ದಕ್ಷಿಣಾಮೂರ್ತಿ ದತ್ತಾತ್ರೇಯರ ಪ್ರಾರ್ಥನೆಯ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಕ್ಷಿ ನಿದರ್ಶನ ಆಗ್ತಕ್ಕಂಥದ್ದು, ಏನೋ ಇಷ್ಟು ದಿವಸಗಳಿಂದ ಅದು ಎಲ್ಲೋ ಮನಸ್ಸಿನಲ್ಲಿ ಕೂತ್ಕೊಂಡಿದ್ದಂತೂ ಇವತ್ತಿನ ದಿವಸ ನಿದರ್ಶನ ಆಗ್ತಕ್ಕಂಥದ್ದಾಗಿರುತ್ತೆ. ಆತ್ಮೀಯರೊಟ್ಟಿಗೆ ಸಮಾಲೋಚಿಸುವಂತಹ ಧೈರ್ಯವನ್ನು ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ಸ್ವಲ್ಪ ವಾಹನ ಚಾಲನೆ ಮಾಡ್ತಕ್ಕಂಥದ್ರಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಗುರುಗಳ ದರ್ಶನವನ್ನು ಮಾಡಿ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದಾದ್ರೂ ವಿಚಾರದಲ್ಲಿ ಸ್ವಲ್ಪ ಮಾನಸಿಕವಾದ ಒತ್ತಡ, ಅದರಲ್ಲೂ ಕೂಡ ಏನಾದರೂ ಕಳ್ಕೊಳ್ಬಹುದಾಗಿರ್ತಕ್ಕಂಥ ಸಮಯವಾದದ್ರಿಂದ ವಸ್ತುಗಳ ಬಗ್ಗೆ ಇವತ್ತಿನ ದಿವಸ ನಿಮ್ಮ ನಿರೀಕ್ಷಿತವಾಗಿರ್ತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಿ. ಇನ್ನು ಪಾಲುದಾರಿಕೆ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಗುಪ್ತ ರೋಗಾದಿಗಳು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮೀನರಾಶಿಯವರು ವಿಶೇಷವಾಗಿ ಸಾಂಬಶಿವನ ದರ್ಶನ, ಮೇಧಾ ದಕ್ಷಿಣಾಮೂರ್ತಿಯ ದರ್ಶನವನ್ನು ಮಾಡೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಪಾಪಕರ್ತರಿ ಯೋಗದಲ್ಲಿರುವಂತಹ ಬದುಕಿನವರ ಬಗ್ಗೆ ಮಾತಾಡ್ತಿದ್ವಿ, ಇನ್ನು ಅದಕ್ಕೆ ಪರಿಹಾರಗಳೇನು ಗುರುಜಿ? ಮೋಕ್ಷ ಅಂತಕ್ಕಂಥದ್ದು ನಾವು ಆಗೇ ಹೇಳಿದ್ದೆ. ಯಾಕಂದರೆ ನಮ್ಮ ಜೀವನದುದ್ದಕ್ಕೂ ಕೂಡ ನಮಗೆ ಆನಂದ ಕಾಣದೇ ಇದ್ದಾಗ ಮೋಕ್ಷಪ್ರದವಾಗಿರ್ತಕ್ಕಂಥದ್ರಲ್ಲಿ ಆನಂದವನ್ನು ಕಾಣುವಂಥ ಯೋಗ ನಮಗಿದೆ. ಯಾಕೆಂದರೆ ಮನುಷ್ಯನಿಗೆ ಜ್ಞಾನ ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ಏನು ಮಾಡಬೇಕು, ನಿರಂತರವಾಗಿ ಪರಿಶ್ರಮ ಹಾಕಬೇಕು. ಇವರು ಯಾವುದೇ ಕಾರಣಕ್ಕೂ ಮನಸ್ಸಿನ ಮೇಲೆ ಏನು ಒತ್ತಡವನ್ನು ಹಾಕ್ಕೊಳ್ಬಾರ್ದು. ಶಾಂತ ಸಮಾಧಾನ ಚಿತ್ತದಿಂದ ಕೆಲಸಗಳನ್ನು ಮಾಡಬೇಕು. ಮೂರನೇದಾಗಿ ಏನಪ್ಪ ಅಂದರೆ ದೇವರನ್ನು ಅಗಾಧವಾಗಿ ನಂಬಬೇಕು. ದೇವರಂತಕ್ಕಂಥದ್ದು ಮಂತ್ರದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಹನುಮಾನ್ ಚಾಲೀಸನ್ನು ಈ ರೀತಿಯಾದ ಸಮಸ್ಯೆಗಳಲ್ಲಿದ್ದಂಥವ್ರು, ಅದು ಮಾನಸಿಕವಾಗಿಯೋ ಸಾಂಸಾರಿಕವಾಗಿಯೋ ವ್ಯಾವಹಾರಿಕವಾಗಿಯೋ ಏನೇ ಇದ್ದರೂ ಕೂಡ ಇದೇನೂ ಆಗ್ತಾ ಇಲ್ಲ ಅಂತಕ್ಕಂಥವ್ರು ವಿಶೇಷವಾಗಿ ಆಂಜನೇಯನನ್ನು ಅನನ್ಯವಾಗಿ ಭದ್ರವಾಗಿ ಇಟ್ಕೊಳ್ಬೇಕು. ಅದು ಬಿಟ್ಟರೆ ಸಾಂಬಶಿವನನ್ನು ಹನುಮಾನ್ ಚಾಲೀಸನ್ನು ನಿರಂತರವಾಗಿ ಹನುಮಾನ್ ಚಾಲೀಸ್ ಪಠಿಸೋದ್ರಿಂದ ಅವರ ಬದುಕಿನಲ್ಲಿ ಏನೇ ಅಡೆತಡೆಗಳಿದ್ದರೂ ಕೂಡ, ಸಂಚಿತ ಜನ್ಮದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಮುಕ್ತಿ ಆಗ್ತಕ್ಕಂಥ ಅವಕಾಶ ಇರುತ್ತೆ. ಎಲ್ಲೋ ನಾವು ವಯಸ್ಸಾದ ಮೇಲೆ ಬಂದ ಒಂದು ಐಶ್ವರ್ಯವನ್ನು ಅನುಭವಿಸೋದಕ್ಕಿಂತ ವಯಸ್ಸಿದ್ದಾಗ ಬಂದಾಗ ನಮ್ಮ ಎಲ್ಲ ಅನುಭವಗಳನ್ನು ಅನುಭವಿಸುವಂಥದ್ದಾಗುತ್ತೆ. ಹಾಗಾಗಿ ದೇವರ ಮೊರೆ ಇವರಿಗೆ ಮೂಲ ಪ್ರಧಾನವಾದಂಥ ಔಷಧಿ. ಖಂಡಿತ ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಪಕರ್ತರಿ ಯೋಗದ ಬಗ್ಗೆ ಗುರುಗಳು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.